ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಾರ್ಗತ್ತಲಿನ ಕಣಿವೆಯಲ್ಲಿನ ನಡೆದಾಗಲು ಕೇಡಿಗೆ ಎದರೇನು ಎಂಬತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ. ನಮ್ಮ ಮಧ್ಯದಲ್ಲಿ ಸಹೋದರಾಗಿರ್ತಕ್ಕಂಥ ರವಿಕುಮಾರ್ ಮತ್ತು ನಯೋಮಿ ರವಿಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಈಗಾಗಲೇ ಭಾಗ 1ರಲ್ಲಿ ಅವರು ಅನುಭವಿಸಿದಂಥ ನೋವಿನ ಬಗ್ಗೆ, ದೇವರು ಯಾವ ರೀತಿ ಅವರನ್ನು ನಡೆಸ್ತಾರೆ ಎಂಬತಕ್ಕಂಥ ವಿಷಯವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಈ 2ನೇ ಭಾಗದಲ್ಲಿ ದೇವರ ನಡೆಸುವಿಕೆಯನ್ನು ನಾವು ನೋಡೋಣ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ನಾನು ಸ್ವಾಗತವನ್ನು ಮಾಡ್ತೇನೆ. ಸಹೋದರಾಗಿರ್ತಕ್ಕಂಥ ರವಿ ಅವರೇ ಮತ್ತು ಸಹೋದರಿ ನಯೋಮಿ ಅವರೇ, ನಮಸ್ಕಾರ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಈಗ ಸೊರಗೇಸಿ ಅಂತ ಹೇಳ್ತಾರೆ. ಸೊರಗಸಿ ಅಂದರೆ ಏನು? ಫಸ್ಟ್ ಆಫ್ ಆಲ್ ನಮ್ಮ ಪ್ರಿಯ ವೀಕ್ಷಕರಿಗೆ ಸೊರಗಸಿ ಅಂದರೆ ಏನು ಗೊತ್ತಿಲ್ಲ. ಸೊ ಸೊರಗಸಿ ಅಂದರೆ ಏನು? ಸರೋಗೆಸಿ ಅಂದರೆ ಬಾಡಿಗೆ ತಾಯಿ. ಓಕೆ. ಬಾಡಿಗೆ ತಾಯಿ ಮೂಲಕ ಬೇರೆಯವ್ರನ್ನ, ಜನರು ನಮಗೆ ಹೇಗೆ ಬೇಕು ಅನ್ನೋದು ಡಾಕ್ಟ್ರನ್ನ ನಮ್ಮ ಫೀಚರ್ಸ್ನೆಲ್ಲ ಸೆಲೆಕ್ಟ್ ಮಾಡಿ ಅವ್ರಿಗೆ ಹಸ್ಬೆಂಡ್ ಸ್ಪರ್ಮ್ನ ಹಾಕಿ ಸರೋಗೆಸಿ ಥರ ಮಾಡ್ತಾರೆ. ಲೈಕ್ ಕಂಪ್ಲೀಟ್ಲಿ ಇಟ್ ಇಸ್ ಲೈಕ್ ಪಾರ್ಟ್ ಆಫ್ IVF. ಓಕೆ. 3 ಮಕ್ಕಳನ್ನು ಕಳೆದುಕೊಂಡ ಮೇಲೆ ನಿಮ್ಮ ತಂದೆ ಹತ್ರ, ಹಿರಿಕರಾಗಿರ್ತಕ್ಕಂಥ ನಾಗರಾಜ್ ಅವ್ರ ಹತ್ರ ಹೋಗಿ ಹೇಳ್ತೀರಾ, ಸ್ವಲ್ಪ ಹಣದ ಸಹಾಯವನ್ನು ಮಾಡಿಕೊಡು, ನಾನು ಹೇಗಾದರೂ ಮಾಡಿ ನನಗೊಂದು ಮಗುವನ್ನು ನಾನು ಜನ್ಮ ಕೊಡಬೇಕು ಅಂತ. ವಾಸ್ ಇಟ್ ಈಸಿ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಟು ದೆಮ್ ವಾಟ್ ಇಸ್ ಸೊರಗಸಿ, ವಾಟ್ ಇಸ್ IVF, ಈ ರೀತಿಯಾಗಿರ್ತಕ್ಕಂಥ ಬಹಳಷ್ಟು ವಿಷಯಗಳಿದೆ ಎಂಬತಕ್ಕಂಥದ್ದನ್ನು ಭಾಗ್ಯಮ್ಮ ಅವ್ರಿಗಿರಲಿ ಅಥವಾ ನಾಗರಾಜ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡುವಾಗ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ರಿ? ಅವ್ರಿಗೆ ನಾನು ಹೇಳಿದಿಷ್ಟೇ, ಸರ್ ನನಗೆ ಮಗು ಬೇಕು, ಅದು ಹೆಂಗಾದ್ರಾಗಲಿ ಅಥವಾ ಸರೋಗೆಸಿಂದನಾರಾಗಲಿ ಅಥವಾ ಬೇರೆಯಿಂದನಾರಾಗಲಿ ನಂಗೆ ಮಗು ಬೇಕಂದ್ರೆ ಬೇಕಷ್ಟೇ, ನೀವು ಅದಕ್ಕೆ ಹಣ ಸಹಾಯ ಮಾಡ್ಕೊಂಡು ನಂದು ಅನ್ನೋದು ಒಂದು ಮಗು ನನಗೆ ಬೇಕು. ಬಟ್ ಯಾರಿಗೂ ಹೇಳೋದು ಬೇಡ ಹೆಂಗಾಯ್ತು ಏನಾಯಿತು ಅಂತ. ಯಾಕಂದರೆ ಇವಾಗ ಹಳ್ಳಿಗಳಲ್ಲಿ ಹೋದರೆ ಹೇಳಿದ್ರೆ ಅವರಿಗೆ ಓ ಇದು ಯಾರ್ದೋ ಮಗು ಅಂತೆ ಅಂತ ಹಾಡ್ಕೋತಾರಲ್ಲ. ಸೊ ನಾವು ನಮ್ಮ 4 ಜನಕ್ಕೆ ಮಾತ್ರ ಗೊತ್ತಿರಲಿ ಅನ್ನೋದನ್ನ ನಾನು ನಮ್ಮ ತಂದೆಗೆ ನಾನು ಹೇಳಿದೆ. ಅವ್ರಿಗೆ ಒಪ್ಕೊಂಡ್ರ? ಅವ್ರು ಒಪ್ಕೊಂಡ್ರು ಸರ್. ಓಕೆ. ಸೊ ಇನ್ನು ಇದರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಕಳೆದ ಬಾರಿ ಕಾರ್ಯಕ್ರಮವನ್ನು ನಾವು ಮಾಡಿದಾಗ ಎಲ್ಲೋ ಒಂದು ಕಡೆ ದೇವರಿಗೂ ನಿಮಗೂ ಒಂದು ಘರ್ಷಣೆ ಆಯಿತು, ತರ್ಕ ಆಯಿತು. ಮನೆಯಲ್ಲಿದ್ದಂಥ ಎಲ್ಲ ವಾಕ್ಯಗಳನ್ನು ತೆಗಿತೀರ, ದೇವರ ಜೊತೆ ನೀವು ಹೋರಾಡ್ತೀರ. ಆ ದಿನಗಳ ಬಗ್ಗೆ ಸ್ವಲ್ಪ ನಮಗೆ ಬೆಳಕನ್ನು ಚೆಲ್ಲಿ. 3ನೇ ಮಗು ಕಳ್ಕೊಂಡಾಗ ತುಂಬ ಡಿಪ್ರೆಸ್ ಆಗ್ಬಿಟ್ಲಿ ಇವಳು. ನನಗಂತೂ ಅವಳನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ಸುಮಾರು ಒಂದು 2:30 ಆಗಿರ್ಬೋದು ಬೋಧಕರೇ, ರಾತ್ರಿ ಹೊತ್ತು. ಆಕೆ ಬೆಡ್ರೂಮಲ್ಲಿದ್ಲು, ನಾನು ಹಾಲಲ್ಲಿದ್ದೆ. ಚಿಕ್ಕ ಪುಟ್ಟ ಮನೆ ಅವಾಗ ನಮ್ಮದು. ಆವಾಗ ಆಕೆ ಸಡನ್ನಾಗಿ ಎದ್ದು ಬರ್ತಾಳೆ ನನ್ನ ಹತ್ರ, ರೀ ಎದ್ದೊಳ್ರಿ ಮೇಲೆ ಅಂತ. ಏನಾಯ್ತಮ್ಮ, ಯಾಕೆ ಎದ್ದು ಬಂದೆ? ಭಯಪಡಬೇಡ, ಏನಾಗಲ್ಲ, ಆರಾಮಾಗಿರೋ. ಇಲ್ಲ ರೀ, ನಮ್ಮ ಮಗು ಡೋರ್ ಹತ್ರ ನಿಂತಿದೆ, ಯಾರೋ ಬಂದು ಎತ್ಕೊಂಡು ಹೋಗ್ತಿದ್ದಾರೆ, ಬೇಗ ಬನ್ನಿ ಓಪನ್ ಮಾಡಿ ಡೋರ್ನ ಫಸ್ಟು ಅಂತ. ಈ ನಮಗೆ ಮಗುನೇ ಆಗಿಲ್ಲ, ಇನ್ನು ಮಗು ಎಲ್ಲಮ್ಮ ಬಂತು, ಡೋರ್ ಹತ್ರ ಎಲ್ಲಿದೆ ಮಗು? ನೀನು ಬೇಜಾರಾಗಿದೆಯಾ, ಕನಸು ಬಿದ್ದಿರ್ಬೋದು ನಿನಗೆ, ಬಹುಶಃ ಬೇಜಾರು ಮಾಡ್ಕೊಬೇಡ, ಏನೂ ಇಲ್ಲ ಮಗು ಅಂತ. ಇಲ್ಲ ನೀವು ಬರ್ತೀರಾ ಇಲ್ಲೋ, ನಾನೇ ಹೋಗಿ ಓಪನ್ ಮಾಡಲ್ಲ. ಆಯ್ತು, ನಾನೇ ಬರ್ತೀನಿ, ಓಪನ್ ಮಾಡ್ತೀನಿ ಅಂತ ಹೋಗಿ ಓಪನ್ ಮಾಡಿದ್ರೆ ಬಹುಶಃ ಯಾರು ಇರೋಲ್ಲ. ಆಕೆ ತುಂಬ ದುಃಖಪಟ್ಲು. ಬಹುಶಃ ಯಾರು ಎತ್ಕೊಂಡು ಹೋಗ್ಬಿಟ್ರು ನನ್ನ ಮಗುನ ಅಂತ ತುಂಬ ದುಃಖಪಟ್ಬಿಟ್ಲು. ಅದೊಂದು ಸಿಚುವೇಶನ್ ನನಗೆ ಭಾಳಷ್ಟು ಮನದಲ್ಲಿ ಕೂತ್ಕೊಂಡ್ಬಿಡ್ತು ನನಗೆ. ನೆಕ್ಸ್ಟ್ ದಿವಸ ನನಗೆ ಭಾಳಷ್ಟು ಕೋಪ ಬಂದು ದೇವ್ರ ಮೇಲೆ. ನಾನು ಗೋಡೆ ಮೇಲೆ ಅಂಟಿಸಿದ್ದಂಥ ಅನೇಕ ದೇವ್ರ ವಾಕ್ಯಗಳನ್ನು, ಪೋಸ್ಟರ್ಸ್ಗಳನ್ನು ಎತ್ತಿ ಬಿಸಾಡ್ಬಿಟ್ಟೆ. ದೇವರೇ ಇಲ್ಲ, ನನಗೆ ದೇವರು ಬೇಡ, ನಾವು ಹಿಂಗೆ ಬದುಕೋಣ, ಮಕ್ಕಳಿಲ್ಲ ಅಂದ್ರೆ ಪರವಾಗಿಲ್ಲ, ಹಿಂಗೆ ಬದುಕೋಣ ಅಂತ ಭಾಳಷ್ಟು ಕೋಪ ಬಂದ್ಬಿಡ್ತು ನನಗೆ. ನಾವು ಚರ್ಚ್ಗೆ ಹೋಗೋ ಸ್ಟಾಪ್ ಮಾಡೋಣ, ಕಾಣಿಕೆ ಕೊಡೋ ಸ್ಟಾಪ್ ಮಾಡೋಣ, ಬೇಡ, ನಮ್ಗೆ ದೇವ್ರು ಬೇಡ ಅನ್ನೋದು ಭಾಳ ತುಂಬ ನೋವಾಯ್ತಪ್ಪ ಬದುಕರೆ. ಡಿಪ್ರೆಷನ್, ಇಷ್ಟು ಒಂದು ಕ್ರಾನಿಕ್ ಡಿಪ್ರೆಷನ್ಗೆ ಆಕೆ ಒಳಗೋಗಿರ್ತಕ್ಕಂಥದ್ರಲ್ಲಿ ಏನು ಸರ್ಪ್ರೈಸ್ ಏನಿಲ್ಲ. ಶಿ ಹ್ಯಾಡ್ ಟು ಗೋ ಥ್ರೂ ದಿಸ್ ಕೈಂಡ್ ಆಫ್, ಬಿಕಾಸ್ ಆಫ್ಟರ್ ಲೂಸಿಂಗ್ 3 ಚಿಲ್ಡ್ರನ್ ಬ್ಯಾಕ್ ಟು ಬ್ಯಾಕ್, ದಿ ಐ ಆಫ್ ದ ಮದರ್ ಇಸ್ ಲುಕಿಂಗ್ ಫಾರ್ ಅ ಚೈಲ್ಡ್ ಇನ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಅವರು ಎಲ್ಲೆಲ್ಲೂ ನೋಡಿದ್ರು ಮಗು ಕಾಣಿಸುವಂಥ ಒಂದು ಕ್ರಾನಿಕ್ ಡಿಪ್ರೆಷನ್ಗೆ. ಈ ಡಿಪ್ರೆಷನ್ ಆಗಿದೆ ಅಂತ ನಿಮ್ಗೆ ಗೊತ್ತಿತ್ತಾ? ಯು ಆರ್ ಡಿಪ್ರೆಸ್ಡ್ ಅಂತ ನಿಮಗೆ ಗೊತ್ತಾಗಿತ್ತಾ? ಇಲ್ಲ ಸರ್. ಓಕೆ. ಸೊ ನಿಮ್ಮ ವರ್ತನೆ ಏನಾಗಿದೆ ಅಂತ ನಿಮಗೆ ಗೊತ್ತಿರಲಿಲ್ಲ? ಇಲ್ಲ. ಓಕೆ. ಸೊ ಈ ಘಟನೆ ಜ್ಞಾಪಕ ಇದೆಯಾ? ನೀವು ಒಂದು ಮಗುವನ್ನು ಹುಡ್ಕೊಂಡು ಡೋರ್ ಹತ್ರ ನಿಂತಿದೆ ಅಂತಕ್ಕಂಥ ವಿಷಯವನ್ನು ನೀವು ಹೇಳಿದ್ರಿ ಅಂತ ನಿಮಗೆ ಅದು ಜ್ಞಾಪಕ ಇದೆಯಾ?
ಇಲ್ಲ ಸರ್, ಅವ್ರು ನನಗೆ ಹೇಳಿದ್ರು, ನೆಕ್ಸ್ಟ್ ಡೇ ಅವ್ರು ನನಗೆ ಹೇಳಿದ್ರು. ಓಕೆ. ನಾನು ಆವಾಗ ಇಲ್ಲ ಆ ಥರ ಎಲ್ಲ ಮಾಡಿಲ್ಲ ಅಂತ ಹೇಳಿದಾಗ, ಇಲ್ಲ ಇಲ್ಲ ನೀನು ಮಾತ್ರ ಮಾಡಿದೆ, ಆ ಥರ ಮಾಡಿದೆ ಅಂತ ಅವ್ರು ಹೇಳಿದ್ರು. ಆವಾಗ ನಾನು ಸುಮ್ಮನೆ ಆಗಿದೆ ಸರ್. ಸೊ ಈಗ ನಿಮ್ಮ ಕ್ರೈಸ್ತಿಯ ಒಂದು ಆಲೋಚನೆಗಳು ಸ್ವಲ್ಪ ಕೆಳಮಟ್ಟಕ್ಕೆ ಬಂದಿದೆ, ದೇವರ ಜೊತೆ ತುಂಬ ಕೋಪಿಸ್ಕೊಂಡಿದ್ದೀರ. ಈಕೆಯ ಒಂದು ಮಾನಸಿಕ ಖಿನ್ನತೆಯನ್ನು ನೀವು ಯಾವ ರೀತಿ ಸರಿಪಡಿಸ್ತೀರಿ? ಅವ್ರ ಡಿಪ್ರೆಷನ್ ನೀವು ಯಾವ ರೀತಿ ಸರಿಪಡಿಸ್ತೀರಿ? ಯೂಶ್ವಲಾಗಿ ಹುಡುಗಿರೋದನ್ನ ಡಿಪ್ರೆಷನ್ ಕಮ್ಮಿ ಮಾಡೋಕ್ಕೆ ಗೊತ್ತಾಗಲ್ಲ ಹೇಗೆ ಅಂತ. ಸರಿ, ನಾನು ಯೋಚನೆ ಮಾಡಿದೆ, ಕೆಲವೊಂದು ಬೆಂಗಳೂರಲ್ಲೇ ಇರ್ತಕ್ಕಂಥ ಲಾಲ್ಬಾಗು ಅಥವಾ ಔಟ್ ಆಫ್ ಮನೆ ಬಿಟ್ಟು ಸ್ವಲ್ಪ ಹೊರಗಡೆ ಪ್ರಪಂಚ ತೋರಿಸಿದ್ರೆ, ವಾತಾವರಣ ಬದಲಾದರೆ ಆಕೆ ಮನಸ್ಸಲ್ಲೂ ಸ್ವಲ್ಪ ಕಮ್ಮಿ ಆಗ್ಬೋದು. ಯಾಕಂದರೆ ಅವಳು ಮಗುನ ಮೇಲೆ ಇರ್ತಕ್ಕಂಥ ವ್ಯಾಮೋಹ ಪ್ರಕೃತಿ ನೋಡಿದಾಗ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ನಾನು ಅವಳನ್ನ ಹೊರಗಡೆ ಆದಷ್ಟು ಕರ್ಕೊಂಡು ಹೋಗೋ ಪ್ರಯತ್ನ ಪಟ್ಟೆ. ಒಂದು ಟ್ರಿಪ್ ಕೂಡ ಮಡಿಕೇರಿಗೆ ಹೋಗಿ ಬಂದ್ವಿ ನಾವು. ಆಕೆನ ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ಆಕೆ ಡಿಪ್ರೆಷನ್ ಸ್ವಲ್ಪ ಕಮ್ಮಿ ಮಾಡಿಸ್ತೇವೆ ಅಷ್ಟೇ. ಈ ಖಿನ್ನತೆಯ ನಂತರ ಏನು ನಿರ್ಧಾರ ತೆಗೆದುಕೊಂಡ್ರಿ? IVFಗೆ ಹೋಗ್ಬೇಕಾ, ಸೊರಗಸಿಗೆ ಹೋಗ್ಬೇಕಾ ಅಂತ ಯಾವ ನಿರ್ಧಾರ ತಗೊಂಡ್ರಿ? ಸರ್, ಸರಗೇಸಿಗೆ ಹೋಗ್ಬೇಕಂತ ನಾನು 100% ಫಿಕ್ಸ್ ಆಗಿದ್ದೆ. ಓಕೆ. ಬಟ್ ಆ ಟೈಮಲ್ಲೇ ಮತ್ತೆ ನಾನು ಕನ್ಸೀವ್ ಆದೆ ಅಂದರೆ ನನಗೆ ಗೊತ್ತಿರಲಿಲ್ಲ ಅದು ನಾನು ಕನ್ಸೀವ್ ಆಗಿ. ಯಾಕಂದರೆ ನನ್ನ ಟರ್ಮಿನೇಷನ್ ಆಗಿತ್ತು, 3 months ಬೇಬಿನ ಟರ್ಮಿನೇಷನ್ ಮಾಡಿಸ್ಕೊಂಡಿದ್ದೆ. ಸೊ 2007 ನಾನು 2016 ಮಗು ಕಳ್ಕೊಂಡಾಗ ಸ್ಟಾರ್ಟಿಂಗ್ 2017 ನಾನು ಮತ್ತೆ ಪ್ರೆಗ್ನೆಂಟ್ ಆಗಿದ್ದೆ, ಗೊತ್ತಿರಲಿಲ್ಲ. ಈಗ ಸಾರಿ ಫಾರ್ ನಿಮ್ಮ ಕಾನ್ವರ್ಸೇಷನ್ ಸ್ಟಾಪ್ ಮಾಡಿದ್ದಕ್ಕೆ. ಜನರಲ್ ಆಗಿ ಹೇಳ್ತಾರೆ, ವೆನ್ ಯು ಲೂಸ್ 1 ಬೇಬಿ, ವೆನ್ ಯು ಹ್ಯಾವ್ ಅನ್ ಅಬೋಷನ್, 2ನೇ ಅಬೋಷನ್ ಆರ್ 3ನೇ ಅಬೋಷನ್ ಆದಾಗ ಇಟ್ ಇಸ್ ವೆರಿ ಹಾರ್ಡ್ ಟು ಕನ್ಸೀವ್ ಅಂತ ಹೇಳ್ತಾರೆ. ಆ ಒಂದು ಸ್ಥಳ ಎಲ್ಲ ಅನಾರೋಗ್ಯಕ್ಕೆ ಒಳಪಟ್ಟಿರ್ತದೆ. ಇಟ್ ವುಡ್ ಹ್ಯಾವ್ ಲಾಸ್ಟ್ ಇಟ್ಸ್ ಕ್ವಾಲಿಟಿ ಆಫ್ ಯೂಟ್ರಸ್ ಅಂತ ಹೇಳ್ತಾರೆ. ಆದರೆ ನೀವು ಹೇಳ್ತೀರಾ, ಆ 3ನೇ ಮಗುನ ಕಳ್ಕೊಂಡಿದ್ದ ತಕ್ಷಣವೇ ಎಲ್ಲೋ ಒಂದು ಕಡೆ ದೇವರು ನಿಮ್ಮ ಮೇಲಿಟ್ಟಿರ್ತಕ್ಕಂಥ ಪ್ರೀತಿಯ ನಿಮಿತ್ತವಾಗಿ ನೀವು ಸಂಪೂರ್ಣವಾಗಿ ದೇವರ ಮೇಲಿರ್ತಕ್ಕಂಥ ಅಪನಂಬಿಕೆ ದೊಡ್ಡದಾಗಬಾರ್ದು ಅಂತ ನಿಮ್ಗೆ ಇಮ್ಮಿಡಿಯೇಟಾಗಿ ಒಂದು ಮಗುವನ್ನು ಕನ್ಸೀವ್ ಮಾಡುವಂಥ ರೀತಿಯಲ್ಲಿ ದೇವರು ಮಾಡ್ತಾನೆ. ಆ ನಂತರ ಏನಾಯಿತು ಎಂಬತಕ್ಕಂಥದ್ದನ್ನು ಒಂದು ಸಣ್ಣ ವಿರಾಮದ ನಂತರ ನಾವು ಮಾತಾಡೋಣ. ಒಂದು ಸಣ್ಣ ವಿರಾಮದ ನಂತರ ಅದ್ಭುತಗಳನ್ನು ಈ ಒಂದು ಭಾಗದಿಂದ ಇವರಿಬ್ಬರ ಜೀವನದಲ್ಲಿ ನಾವು ಮಾತನಾಡೋಣ. ಒಂದು ಸಣ್ಣ ವಿರಾಮ, ದಯವಿಟ್ಟು ಎಲ್ಲೂ ಹೋಗಬೇಡಿ. ದೇವರು ಒಳ್ಳೆಯವನು. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಮಾತುಕತೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೊ ಆಶ್ಚರ್ಯಕರವಾಗಿರ್ತಕ್ಕಂಥ ರೀತಿಯಲ್ಲಿ ದೇವರು ನಿಮ್ಮನ್ನು ನಡೆಸಿದ್ದಾನೆ. 3 ಮಕ್ಕಳನ್ನು ಕಳ್ಕೊಂಡಿದ್ದ ತಕ್ಷಣವೇ 4ನೇ ಒಂದು ಕನ್ಸೀವ್ ಆಗ್ತೀರಾ ನೀವು. ನಂಬಿಕೆ ಇತ್ತಾ ಈ 4ನೇ ಮಗುನ ಕಾಪಾಡ್ಕೊಳ್ತೀರಾ ಅಂತ ನಂಬಿಕೆ ಇತ್ತಾ? ಸರ್, ನಂಬಿಕೆಗಿಂತ ಎಲ್ಲಿ ಮತ್ತೆ ನಾನು ಮತ್ತೆ ಪದೇ ಟರ್ಮಿನೇಷನ್ ಮಾಡಿಸ್ಕೋಬೇಕು ಅನ್ನೋದು ಕ್ವಶನ್ ಆಯಿತು. 3 months ಆಗಿತ್ತು. ಯಾಕಂದ್ರೆ ಟರ್ಮಿನೇಷನ್ ಆಗಿ 3 months ಗ್ಯಾಪ್ ಆದಮೇಲೆ ನಾನು ಕನ್ಸೀವ್ ಆಗಿದ್ದು. ಸೊ ನನಗೆ ಪೀರಿಯಡ್ಸ್ ಬಂದಿಲ್ಲ ಅಂತ ಒಂದು ಚಿಂತೆ. ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಕೇಳಿದಾಗ ವೆಯ್ಟ್ ಮಾಡು, ಯಾಕಂದ್ರೆ ಟರ್ಮಿನೇಷನ್ ಆಗಿತ್ತಲ್ಲ, ಲಾಟ್ಸ್ ಆಫ್ ಬ್ಲೀಡಿಂಗ್ ಹೋಗಿರುತ್ತೆ ಅಂತ ಹೇಳಿದ್ರು. ಆಮೇಲೆ ನನ್ನ ಮೈಂಡಲ್ಲಿ ಇದೇನಾಯಿತು, ಇದು ಯಾಕೆ ಅಂತ ನನ್ನ ಕ್ವಶನ್ ಆಯಿತು. ನಾನು ವೆಯ್ಟ್ ಮಾಡಿದೆ. ಡಾಕ್ಟರ್ 10 days ವೆಯ್ಟ್ ಮಾಡು, ಆಮೇಲೆ ಪ್ರೆಗ್ನೆನ್ಸಿ ಚೆಕ್ ಮಾಡಿಬಿಟ್ಟು ಆಮೇಲೆ ಮೆಡಿಸಿನ್ ಕೊಡೋಣ ಪೀರಿಯಡ್ಸಿಗೆ ಅಂತ ಹೇಳಿದ್ರು. ಸೊ 10 days ವೆಯ್ಟ್ ಮಾಡಿದ್ವಿ, ಬರಲಿಲ್ಲ. ಆಮೇಲೆ ಅವ್ರಿಗೆ ಕಾಲ್ ಮಾಡಿದೆ ನಾನು, ಡಾಕ್ಟರ್ ಈ ಥರ ಬಂದಿಲ್ಲ ಅಂತ, ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡು ಮನೇಲಿ ಅಂತ. ಇಲ್ಲ ಡಾಕ್ಟರ್, ನಾನು ಕಾನ್ಫಿಡೆಂಟ್ ಇದೆ, ನಾನು ಆಗಿಲ್ಲ, ಕನ್ಸೀವ್ ಆಗಿರೋಕ್ಕೆ ಚಾನ್ಸ್ ಇಲ್ಲ, ನೀವು ಮೆಡಿಸಿನ್ ಕೊಡಿ ಅಂತೇಳಿ. ಆ ಥರ ಕೊಡಲ್ಲಮ್ಮ. ಅದಕ್ಕೆ ನಾವು ಹಸ್ಬೆಂಡ್ ನಾನು ಮಾತಾಡ್ಕೊಂಡ್ವಿ, ಚೆಕ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಅನ್ನಿ, ಸೊ ಚೆಕ್ ಮಾಡೋಣ ಅಂತ. ಸರಿ, ನಾಳೆ ಮಾಡೋಣ ಅಂತ ಹೇಳಿದ್ವಿ. ಮತ್ತೆ ನಾಳೆ ನಾವು ಚೆಕ್ ಮಾಡಿದಾಗ, ಸಾರಿ ಒಂದು ಸಣ್ಣ, ಈ ಕನ್ಸೀವ್ ಆದಮೇಲೆ ಪ್ರೇಯರ್ ಮಾಡಿದ್ರ? ಈ 4ನೇ ಮಗು ಈಗ ಕನ್ಸೀವ್ ನಾಳೆ ದಿನ ಚೆಕ್ ಮಾಡಬೇಕು, ಅಲ್ಲಿ ಏನಾದರೂ ದಿ ಎಲಿಮೆಂಟ್ ಆಫ್ ಗಾಡ್ ಕೇಮ್ ಬ್ಯಾಕ್, ನಿಮ್ಮ ನಂಬಿಕೆ ಸ್ವಲ್ಪ ಏನಾದರೂ ಆರೋಗ್ಯದ ಕಡೆಗೆ ಬಂತಾ? ಡಿಡ್ ಯು ಪ್ರೇ ಲಾರ್ಡ್ ಟುಮಾರೋ ನಾವು ತಿರ್ಗಾ ಈ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ಏನಾದರೂ ಯೋಚನೆ ಬಂತಾ ನಿಮಗೆ? ಬದುಕರೆ ಮೊದಲನೇ ಮಗು ಕಳ್ಕೊಂಡಾಗ ನೋವಿತ್ತು. 2ಕ್ಕೂ ಮತ್ತು 3ಕ್ಕೂ ನಮ್ಗೆ ನಂಬಿಕೆ ಸೊತೋಗ್ಬಿಟ್ಟಿತ್ತು.
ಸರಿ 4ನೇ ಟೆಸ್ಟ್ ಮಾಡಿಸುವಾಗ ಬಹುಶಃ ಈಕೆ ಜ್ಞಾಪಕ ಇದೆಯೋ ಗೊತ್ತಿಲ್ಲ, ನಾನು ಹೇಳಿದೆ 100% ನೆಗೆಟಿವ್ ಬರುತ್ತೆ ಬಿಡು, ದೇವ್ರು ನಮ್ಮ ಜೀವಿತದಲ್ಲಿ ಇಲ್ಲ, ಯಾಕೆ ಸುಮ್ಮನೆ ನಾವು ಮಾಡಿಸೋಣ, ಬೇಡ ಬಿಡು, ಇಟ್ ವಿಲ್ ನಾಟ್ ಬಿ ದೇರ್ ಅನ್ನೋದೊಂದು ನಂಬಿಕೆ ಬಂದ್ಬಿಡ್ತು ನಮಗೆ. ಸೊ ದೇವ್ರ ಮೇಲೆ ಕಂಪ್ಲೀಟ್ ಮೈನಸ್ ಅಂತ ಹೇಳ್ಬೋದು. ನಾನು ಒಂದು ಚೂರು ನಂಬಿಕೆನೇ ಇರಲಿಲ್ಲ ದೇವ್ರ ಮೇಲೆ, ನಮ್ಮ ಮೈನಸ್ಸಲ್ಲಿತ್ತು ನಾವು. ಸೊ ಪ್ರೇಯರ್ ಮಾಡಲಿಲ್ಲ ನಾವು. ಓಕೆ ಓಕೆ, ಹೇಳಿ ಮುಂದುವರಿಸಿ. ನಾ ಮಾರ್ನಿಂಗ್ ಚೆಕ್ ಮಾಡಿದೆ, ಅದು ಪಾಸಿಟಿವ್ ಬಂತು. ನನಗೆ ಫುಲ್ ಟೆನ್ಷನ್ ಆಯಿತು. ಸಂತೋಷ ಆಗಲಿಲ್ಲ, ನಂಗೆ ಟೆನ್ಷನ್ ಆಯಿತು. ಮತ್ತೆ ನಾನು ಮತ್ತೆ ಪದೇ ನಾನು ಪ್ರೊಸೆಸ್ಗೆ ಹೋಗ್ಬೇಕಾಗುತ್ತಲ್ಲ, ಏನಕ್ಕೆ ದೇವರು ಕೊಡೋದು ಕಿತ್ಕೊಳ್ಳೋದು ಮಾಡ್ತಾ ಇದ್ದಾರೆ ಅನ್ನೋದೊಂದು ಇವ್ರಿಗೆ ಹೇಳಿದಾಗ ಇವರು ಏನು ಮಾಡೋದು, ಈ ಥರ ಸರಿ, ಯಾರಿಗೂ ಹೇಳೋದು ಬೇಡ, ನಾವೇನಾರ ಮೆಡಿಸಿನ್, ಐ ಮೀನ್ ಹೋಮ್ ರೆಡಿಮೇಡ್ಸ್ ತಗೊಳ್ಳೋಣ, ಪಪ್ಪಾಯ ತಿಂದೆ, ಪೈನಾಪಲ್ ಜ್ಯೂಸ್ ಕುಡಿದೆ, ಕಂಟಿನ್ಯೂಸ್ ಆಗಿ ಕುಡಿತಾ ಇದ್ದೆ. 3-4 ಡೇಸ್ ಆದ್ರೂ ನಾನು ಮಂತ್ಲಿದು ಬರ್ನಿಲ್ಲ. ನಾನು ನೆಕ್ಸ್ಟ್ ಡಾಕ್ಟ್ರ್ ಹತ್ರ ಹೋಗಲೇಬೇಕಲ್ಲ, ಡಾಕ್ಟ್ರ್ ಹತ್ರ ಹೋದೆ. ಅವ್ರು ಹೇಳಿದ್ರು ಒಂದು ಸ್ಕ್ಯಾನ್ ಮಾಡಿ ನೋಡೋಣ ಅಂತ. ನಾನು ಹೇಳಿದೆ, ಮೇಡಮ್ ಈ ಥರ ಪಾಸಿಟಿವ್ ಬಂದಿದ್ದೆ, ಅದು ಹೆಂಗಾಯಿತು ಅಂತಲೇ ನನಗೆ ಗೊತ್ತಿಲ್ಲ ಅಂತ ನಾನು ಅವ್ರಿಗೆ ಹೇಳಿದಾಗ, ಸ್ಕ್ಯಾನ್ ಮಾಡಿ ನೋಡೋಣ ಅಂತ ಅವರು ಜಸ್ಟ್ ಪ್ರಾಬಿಂಗ್ ಇಟ್ಟರು, ಸ್ಕ್ಯಾನ್ ಪ್ರಾಬ್ನ. ಅದು ಮಗು ಕಾಣಿಸ್ತು. ಆ ಡಾಕ್ಟ್ರ್ ಹೇಳಿದ್ದು, ದಿಸ್ ಬೇಬಿ ಬಿಲಾಂಗ್ಸ್ ಟು ಯು ಅಂತ ಹೇಳಿದ್ರು. ಯಾವ ರೀತಿಯಾದ ಉಲ್ಟಾ ಇರೋದು, ಮಗು ಒಂಥರ ಹಾರ್ಟ್ ಬೀಟ್ ಇಲ್ದೇ ಇರೋದು, ಆ ಥರ ಏನೂ ಇಲ್ಲ, ಎಲ್ಲ ಪರ್ಫೆಕ್ಟ್ ಆಗಿತ್ತು. ದಿಸ್ ಬೇಬಿ ಇಸ್ ಬಿಲಾಂಗ್ಸ್ ಟು ಯು, ದಿಸ್ ಇಸ್ ಫಾರ್ ಯು, ನೋ ಮೀ ಅಂತ ಹೇಳಿದ್ರು. ಆವಾಗ ನಂಗೆ ನೆನ್ಪು ಬಂದಿದೆ ದೇವರು ಸರ್. 3 ಮಗು ಕಳ್ಕೊಂಡ್ರೇನು ನನಗೆ ಮಕ್ಕಳಾಗ ಚಾನ್ಸ್ ಕೊಟ್ಟಿದ್ದಾರೆ. ಬಟ್ it is not 100%. Whenever I conceive or whenever I get pregnant, I need to do this amniocentesis. They'll take a needle and prick to the baby, and they'll take a placenta liquid and they will send for a lab to check the genetics. So I need to wait for that 3 months. So early pregnancy scan ಆಯಿತು. ಮನೇಲಿ ಇದ್ವಿ, ನಮಗೂ ಎಲ್ಲ ಸಂತೋಷ ಆಯಿತು. ಲೈಕ್ 100% ಅಂತೂ ಕೊಡೋಕ್ಕಾಗಲ್ಲ, ಬಟ್ ನಮಗೊಂದು ಮಗು ಬರುತ್ತೆ ಅಂತ ಹೇಳಿದ್ರು. ಸೊ ನಾನು ನಮ್ಮ ಡಾಕ್ಟರ್ ಪ್ರವೀಣ್ ಶೆಣೈ ಅವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದೆ. ಅವ್ರು ಹೇಳಿದ್ರು, ಓಕೆ ವಿಲ್ ಸಿ, ಯಾರಿಗೂ ಹೇಳಬೇಡ, ಟಿಲ್ ವಿ ಕಮ್ ಟು ನೋ ದ ರಿಪೋರ್ಟ್ಸ್, ಅಗೇನ್ ಯುಲ್ ಗೋ ಅಪ್ಸ್ ಆ್ಯಂಡ್ ಡೌನ್ ಆಗ್ತೀಯ ನೀನು, ಬೇಡ ಅಂತ ಹೇಳಿದ್ರು. ಸೊ ದೆನ್ ಶಿ ಸಜೆಸ್ಟೆಡ್ ಟು ಡೂ ಇಟ್ ಇನ್ ಮಣಿಪಾಲ್. ಐ ವಾಸ್ ವರ್ಕಿಂಗ್ ಇನ್ Cloud9. ಶಿ ಸಜೆಸ್ಟೆಡ್ ಟು ಡೂ ಇಟ್ ಇನ್ ಮಣಿಪಾಲ್. ಸೊ ಐ ವೆಂಟ್, ಪ್ರೀತಿ ವೆಂಕಟೇಶ್ ಅವ್ರನ್ನ ಡಾಕ್ಟ್ರ್ ಹತ್ರ ಹೋದೆ. ಅವರು ಸ್ಕ್ಯಾನ್ ಮಾಡಿದ್ರು, 95% ನಾರ್ಮಲ್ ಆಗಿದೆ, ಎಲ್ಲ ಕರೆಕ್ಟಾಗಿದೆ. ಬಟ್ ದಟ್ 5% ಆರ್ 1%, 99%ಅಲ್ಲಿ ಅದು 1%, ವಿ ನೀಡ್ ಟು ವೆಯ್ಟ್ ಫಾರ್ ದ ರಿಪೋರ್ಟ್. ಎಷ್ಟು ತಿಂಗಳಾಗಿತ್ತು ಮಗುಗೆ? 3 ಮಂತ್ಸ್ ಆಗಿತ್ತು. ಸೊ ಅವರು ಹೇಳಿದ್ರು, ವಿ ನೀಡ್ ಟು ವೆಯ್ಟ್. 99% ನನಗೆ ಗೊತ್ತಿರೋ ಪ್ರಕಾರ 99% ಕರೆಕ್ಟಾಗಿದೆ, ಆ 1% ಐ ಕಾಂಟ್ ಟೆಲ್ ಬಿಕಾಸ್ ಯು ಹ್ಯಾವ್ ಅ ಕ್ರೋಮೋಸೋಮ್ಸ್ ಇಂಬ್ಯಾಲೆನ್ಸ್ ಅಂತ. ಸೊ ವಿ ವೆಯ್ಟೆಡ್. ಅದೇ ಕ್ರಾಸ್ ಫಿಂಗರ್ ಮಾಡ್ಕೊಂಡು, ದೇವರೇ ಹೇಗೆ ಮಗು ನಮ್ಗೆ ಸಿಗುತ್ತಾ ಇಲ್ವಾ, ಮತ್ತೆ ಅದೇ ಪ್ರೋಸೆಸ್ ಮಾಡಬೇಕಾ ಅನ್ನೋದೊಂದರಲ್ಲಿ ದೆನ್ ವಿ ಸ್ಟಾರ್ಟೆಡ್ ಟು ಪ್ರೇ. ಎಷ್ಟು ಕಷ್ಟವಾಗಿತ್ತು ದೇವರ ಬಳಿ ತಿರ್ಗಾ ಬರಲಿಕ್ಕೆ? ಏಕೆಂದರೆ ಆ ಮಿಷನನ್ನು ನಿಮ್ಮ ಶ್ರೀಮತಿಯವರ ಹೊಟ್ಟೆ ಮೇಲೆ ಇಟ್ಟಾಗ ಆ ಮಿಷನ್ನು ಬೇರೆ ಕಥೆ ಹೇಳ್ತಾ ಇದೆ. ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಗು, ಆರೋಗ್ಯವಾಗಿರ್ತಕ್ಕಂಥ ಮಗು, ಅದರಲ್ಲೂ ಈ ಮಗು ಖಂಡಿತವಾಗ್ಲೂ ನಿಮಗೆ ಉಳ್ಕೊಳ್ಳುತ್ತೆ ಅಂತ ಆಶ್ವಾಸನೆ ನೀಡ್ತಕ್ಕಂಥ ಒಂದು ಡಾಕ್ಟರ್. ಯಾವ ರೀತಿ ಪುನಃ ದೇವ್ರ ಹತ್ರ ಹೋದ್ರಿ ನೀವು? ಹೌ ವಾಸ್ ಯುವರ್ ಜರ್ನಿ ಬ್ಯಾಕ್? ಈಗ ಗಂಡ ಹೆಂಡತಿ ಜಗಳ ಆಡ್ತೀವಿ, ಎಷ್ಟೋ ಸಂದರ್ಭಗಳಲ್ಲಿ ಜಗಳ ಆಡಿದಾಗ ಸಾರಿ ಅಂತ ಹೇಳ್ತಕ್ಕಂಥ ತುಂಬ ಕಷ್ಟ ಅದು ನಮಗೆ. ಆದರೆ ಇದು ದೇವರೇ ಬೇಡ ಅನ್ನೋ ಒಂದು ಮಟ್ಟಕ್ಕೆ ಬಂದು ಇಷ್ಟೆಲ್ಲ ಅನ್ಯಾಯ ಮಾಡಿದ್ಯಾ ಅನ್ನೋ ಒಂದು ರೀತಿಯಲ್ಲಿ ನಾವು ದೇವರಿಗೆ ಹೇಳಿ ಯಾವ ರೀತಿ ದೇವರ ಹತ್ರ ಬಂದ್ರಿ ತಿರ್ಗಾ? ಅದೊಂದು ಬಹಳ ಖುಷಿ ವಿಚಾರ ಪಾಸ್ಟ್ರೆ. ಕೇಳಿದ್ವಿ ಮಗು ಇದೆ ಅಂತ, ಬಹಳ ಖುಷಿ ಆಯಿತು. ಒಂದು ಕಡೆ ದುಃಖನೂ, ಮತ್ತೆ ರಿಪೋರ್ಟ್ಸ್ ಏನಾದರೂ ಬರ್ಬೋದಾ ಅನ್ನೋದೊಂದು ಭಯ. ಒಂದು ಕಡೆ ಅಟ್ಲೀಸ್ಟ್ ಕನ್ಸೀವ್ ಆಗ್ತಾ ಇದ್ದಾಳೆ ಇವಳು, ಮಗು ಬೆಳೀತಾ ಇದೆ ಅನ್ನೋದೊಂದು ಖುಷಿ. ನಿಮಗೆ ಆಫ್ಟರ್ ದ ಥರ್ಡ್ ಮಂತ್ ಲೆಟ್ಸ್ ಸೇ ಫೋರ್ತ್ ಮಂತ್ ವೆನ್ ಯು ಕೆಪ್ಟ್, ವೆರಿ ಪಾಸಿಟಿವ್ ಈ ಮಗು ಉಳ್ಕೊಳ್ಳುತ್ತೆ ಅಂತ? ಸರ್ ಇತ್ತು ಸರ್, ನಂಗೆ ಪಾಸಿಟಿವ್ ಇತ್ತು. ಏನೇ ಆದ್ರೂ ಈ ಸರಿ ನಾನು ಉಳಿಸ್ಕೊಳ್ಳೇಬೇಕು, ಎಷ್ಟೇ ಪ್ರಾಬ್ಲಮ್ ಆದ್ರೂ ಉಳಿಸ್ಕೊಳ್ಳೇಬೇಕು. ಯಾಕಂದರೆ ಸ್ಕ್ಯಾನ್ ಸೇಸ್ ಇಟ್ ಇಸ್ 99% ನಾರ್ಮಲ್ ಇದೆ, ಮೇ ಬಿ ಮೈನರ್ ಏನಾರು ಇರ್ಬೋದೇನೋ, ಬಟ್ ಸ್ಟಿಲ್ ಐ ವಿಲ್
ಟೇಕ್ ದಿಸ್ ಬೇಬಿ. So what did you tell God after this news? ವಿ ಬೋತ್ ನೆಲ್ ಡೌನ್. ಅವಾಗ ಸ್ವಲ್ಪ ನಂಬಿಕೆ ಬಂತು ದೇವ್ರ ಮೇಲೆ. ವಿ ಟೋಲ್ಡ್ ಗಾಡ್, ನೀವೇನಾದರೂ ಮಗು ಕೊಟ್ಟರೆ ವಿ ವಿಲ್ ಪುಟ್ ಫಾರ್ ಯುವರ್ ಸರ್ವಿಸ್. ದಿಸ್ ಬೇಬಿ ಇಸ್ ನಾಟ್ ಆಫ್ ಅಸ್, ಇಟ್ಸ್ ಫ್ರಮ್ ಯು. ನಮ್ಮ ಮಗು ಕೊಡು, ನಿಮ್ಗೆ ನಿಲ್ಸ್ತೀನಿ ದೇವ್ರೆ ಅಂತ ವಿ ಪ್ರಾಮಿಸ್ಡ್ ಆ್ಯಂಡ್ ವಿ ನೆಲ್ಟ್ ಆ್ಯಂಡ್ ವಿ ಕ್ರೈಡ್ ಆ್ಯಂಡ್ ವಿ ಪ್ರೇಡ್ ಟು ಗಾಡ್. ಮತ್ತೆ ಆವಾಗ ಮತ್ತೆ ಪ್ರೇಯರ್ ಭರವಸೆ ಜಾಸ್ತಿ ಆಯ್ತು ನಮ್ಮ ಜೀವಿತದಲ್ಲಿ. ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ವಿ. ಯಾಕಂದರೆ ಹಲವಾರು ಸ್ಕ್ಯಾನ್ಸ್ಗಳು ಕರೀತಾ ಇದ್ರು, ಅನಾಮಿನಲ್ ಸ್ಕ್ಯಾನು, ಇನ್ನೊಂದು ಸ್ಕ್ಯಾನ್, ಮತ್ತೊಂದು ಸ್ಕ್ಯಾನ್ ಅಂತ. ಪ್ರತಿಯೊಂದು ಸ್ಕ್ಯಾನ್ಗೂ ಪ್ರತಿಯೊಂದು ರಿಪೋರ್ಟ್ಗೂ ವಿಷ್ಟು ಪ್ರೇ ಆ್ಯಂಡ್ ಗೋ. ಅದು ಮಾತ್ರ ಅಲ್ಲದೆ ಹಲವಾರು ಬೋಧಕರುಗಳ ಹತ್ರ ಕಾಲ್ ಮಾಡಿ ಪ್ರೇಯರ್ ಮಾಡಿಸ್ಕೊತಾ ಇದ್ವಿ. ಸಿರಿಲ್ ಮಂತ್ರ ಅವರು ಇರ್ಬೋದು, ರವಿಚಂದ್ರ ಅವರು ಇರ್ಬೋದು, ಸ್ಟ್ಯಾನ್ಲಿ ಬೋಧಕರು ಇರ್ಬೋದು. ಇವ್ರುಗಳೆಲ್ಲ ಪ್ರಾರ್ಥನೆ ಮಾಡಿ ನಮ್ಮ ತಂದೆ ತಾಯಿಗಳು ಕೂಡ ಜೊತೆಯಲ್ಲಿ ಮತ್ತು ಇವ್ರ ತಂದೆ ತಾಯಿಗಳು ಕೂಡ ಜೊತೆಯಲ್ಲಿ ಅವ್ರವ್ರ ಮನೆಯಲ್ಲಿ ಅವರು ಕೂಡ ಕಣ್ಣೀರಿಟ್ಟು ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ನಾನು ಕೂಡ ಉಪವಾಸ ಮಾಡಿದ್ದು ಉಂಟು. ಹಾಗಾಗಿ ದೇವರಲ್ಲಿ ಭರವಸೆ ನಮ್ಮಲ್ಲಿ ಆವಾಗ ಸ್ವಲ್ಪ ಚಿಗುರೊಡೆಗೆ ಶುರುವಾಯಿತು. ಬೋಧಕರೇ, ಒಂದು ಸಣ್ಣ ವಿರಾಮ ಅಂತ ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಪ್ರಾರ್ಥನೆ ಮಾಡ್ತೀರಾ, 99% ಗ್ಯಾರಂಟಿ ಅಂತ ಮನುಷ್ಯರು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಅನುಮಾನ ಇದೆ. ಬೋಧಕರುಗಳು ಫೋನ್ ಮೂಲಕ ನಿಮಗೆ ಪ್ರೇಯರ್ನ ಮಾಡ್ತಾ ಇದ್ದಾರೆ. 4ನೇ ತಿಂಗಳಿಗೆ ಕಾಲಿಡ್ತಾ ಇದ್ದೀರಾ. ಲಕ್ಷಾಂತರ ರೂಪಾಯಿ ಈಗಾಗಲೇ ಏನು ಮಾಡಿದ್ದೀರಾ, ಖರ್ಚು ಮಾಡಿದ್ದೀರಾ ಈ ಮಗುವನ್ನು. ಈ ಎಲ್ಲ ಮಗುಗಳಿಗೋಸ್ಕರ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀರಾ. ಮಗು ಯಾವ ರೀತಿ ಬೆಳೀತು ನಿಮ್ಮಲ್ಲಿ? ಸರ್, ರಿಪೋರ್ಟ್ ಬಂತು. ನಮ್ಮ ತಂದೆ ಹೋಗಿಸ್ಕೊಂಡ್ರು. ನಾನು ಡ್ಯೂಟಿಲಿದೆ. ನಮ್ಮ ತಂದೆ ನನ್ನ ಕ್ಯಾಬಿನ್ಗೆ ಬಂದರು. ಬಂದುಬಿಟ್ಟು ನಾಕ್ ಮಾಡಿಬಿಟ್ಟು ನಾನು ಡಾಕ್ಟ್ರಿಗೆ ಹೇಳಿದೆ. ಅಲ್ಲಿ ಡಾಕ್ಟ್ರು 5 ಮಿನಿಟ್ಸ್ ವೆಯ್ಟ್ ಮಾಡಿ ನಮ್ಮ ತಂದೆ ಹತ್ರ ಹೋದೆ. ನಮ್ಮ ತಂದೆ ನನ್ನನ್ನು ಹಗ್ ಮಾಡಿಬಿಟ್ಟು ಹಾಳಾಗಿ ಸ್ಟಾರ್ಟ್ ಮಾಡಿದ್ರು. ನನಗೆ ಮತ್ತೆ ಟೆನ್ಷನ್ ಆಗೋಯ್ತು, ಎಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಅವ್ರು ಹೇಳಿದ್ರು, ಹೇಳು ರೆಡಿ, ಏನಾಯಿತು ಹೇಳು ರೆಡಿ ಅಂತ ನಾನು ಕೇಳಿದಾಗ ಅವರು ಇಲ್ಲ, ರಿಪೋರ್ಟ್ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು. ಸೊ ಐ ಜಸ್ಟ್ ಸೆಡ್ ಥ್ಯಾಂಕ್ ಯು ಟು ಗಾಡ್. ಬಟ್ ಅಲ್ಲೂ ಕೂಡ ಸ್ವಲ್ಪ ತೊಂದರೆ ಇತ್ತು. ಮಗು ಕೂಡ ನನ್ನ ಥರನೇ ಕ್ರೋಮೋಸೋಮ್ಸ್ ಇಂಬ್ಯಾಲೆನ್ಸ್. ಸೊ ಬಟ್ ಈಸ್ ನಾರ್ಮಲ್. ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ ಈಸ್ ನಾರ್ಮಲ್, ಬಟ್ ನಿಮ್ಮ ಥರನೇ ಕ್ರೋಮೋಸೋಮ್ಸ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ರಿಪೋರ್ಟ್ ಇತ್ತು. ಸೊ ವಿ ಜಸ್ಟ್ ವೆಂಟ್ ಟು ದ ಜೆನೆಟಿಕ್ಸ್ ಡಿಪಾರ್ಟ್ಮೆಂಟ್. ವಿ ಹ್ಯಾಡ್ ಅ ಕೌನ್ಸಿಲಿಂಗ್ ವಿತ್ ದ ಡಾಕ್ಟರ್. ಸೊ ಅವ್ರು ಹೇಳಿದ್ರು, ಯು ಕ್ಯಾನ್ ಕಂಟಿನ್ಯೂ, ಏನೂ ತೊಂದರೆ ಇಲ್ಲ. ನಿಮ್ಮ ಥರ ನೀವು ಹೇಗಿದ್ದೀರಾ ಅವನು ಹಾಗೆ ಆ ಮಗುನೂ ಹಾಗೆ ನಾರ್ಮಲ್ ಆಗಿರುತ್ತೆ, ಜಸ್ಟ್ ಕ್ರೋಮೋಸೋಮ್ಸ್ ಇಂಬ್ಯಾಲೆನ್ಸ್ ಇದೆ ಅಷ್ಟೇ ಅಂತ ಹೇಳಿದ್ರು. ಸೆನ್ ವಿ ವೆಂಟ್ ನಮ್ಮ ಗೈನಕಾಲಜಿಸ್ಟ್ ಹತ್ರ ಹೋದ್ವಿ. ಸೊ ದೆನ್ ಯು ಕ್ಯಾನ್ ಕಂಟಿನ್ಯೂ ದ ಬೇಬಿ ಅಂತ ಹೇಳಿದ್ರು ಅವರು. ಸೊ ಆ ಟರ್ಮ್ 9 months, ಟೇಕ್ ಅಸ್ ಥ್ರೂ ದ 9 months. ಏನಾಯಿತು ಅದಾದಮೇಲೆ? ನಾರ್ಮಲ್ ಆಗಿ ಸರ್, ಹೇಗೆ ಬೇರೆ ಪ್ರೆಗ್ನೆನ್ಸಿ ಅವ್ರ ಥರ ಮದರ್ಸ್ ಥರ ಇರ್ತಾರೆ, ನಾನು ಅದೇ ಥರ ಕೆಲಸ ಮಾಡ್ತಾಯಿದ್ದೆ, ಅದೇ ಥರ ತಿಂತಾ ಇದ್ದೆ, ಪ್ರೇಯರ್ ಮಾಡ್ತಾ ಇದ್ವಿ, ಒಳ್ಳೆ ರೀತಿಲಿ ಆಗುತ್ತೆ. ಬಟ್ ವಿ ಕ್ಯಾನ್ ಚೇಂಜ್ ದ ರಿಪೋರ್ಟ್. ಈಸ್ which the baby is coming now, adu chromosomes imbalance. We can't do anything. It is naturally. So we just pray to God that this child belongs to us, Lord, and please bless this child. Let him come in a good manner. So 9 ತಿಂಗಳಾದ್ಮೇಲೆ ಮಗು ಹುಟ್ಟುತ್ತೆ. ಎಲ್ಲಿ ಹುಟ್ಟುತ್ತೆ, ಎಷ್ಟಿತ್ತು, how healthy was the baby, what is the weight of the baby? Sir, baby's weight actually on 5th monthಲ್ಲೇ ಆಲ್ಮೋಸ್ಟ್ 1 kg ಇದ್ದ. ಸೊ ಡಾಕ್ಟ್ರ್ ಹೇಳಿದ್ರು, ಇದು ತುಂಬ ದೊಡ್ಡ ಮಗು ಆಗುತ್ತೆ, ಇಟ್ ವಿಲ್ ರೀಚ್ 4 kg ಅಂತ ಹೇಳಿದಾಗ, ಸೊ ನಾನು ಸ್ವಲ್ಪ ತಿನ್ನೋದನ್ನ ಕಮ್ಮಿ ಮಾಡಿದೆ. ಯಾಕಂದರೆ ನನಗೆ ಸಿ ಸೆಕ್ಷನ್ಗೆ ಹೋಗಿ ಇಷ್ಟ ಇಲ್ಲ, ನಾನು ನಾರ್ಮಲ್ ಬೇಕು ಅಂತಲೇ ನನಗೆ ಇದ್ದಿದ್ದು. ಸೊ ಡಾಕ್ಟ್ರ್ ಹತ್ರ ನಾನು ಹೋಗಿ ಹೇಳಿದಾಗ ಅವರು ನೋ ಇಟ್ ಈಸ್ ವೆರಿ ಪ್ರೆಷಿಯಸ್ ಬೇಬಿ, ಐ ನೀಡ್ ಟು ಡೂ ಸಿ ಸೆಕ್ಷನ್ ಅಂತ ಹೇಳಿದ್ರು. ಇಲ್ಲ ಡಾಕ್ಟ್ರ್, 9 months ಆದಮೇಲೆ ನಾನು ನೋಡೋಣ ಸಿ ಸೆಕ್ಷನ್ ಅಥವಾ ಇದು ಅಂತ. ಸೊ ಹಂಗೆ ಪ್ರೋಸೆಸ್ ಲೈಕ್ ಎವ್ರಿ ಮಂತ್ ವಿ ಯೂಸ್ ಟು ಗೆಟ್ ದ ಸ್ಕ್ಯಾನ್ ಡನ್ ಬಿಕಾಸ್ ಇಟ್ಸ್ ವೆರಿ ಪ್ರೆಷಿಯಸ್. ಸೊ ಎವ್ರಿ ಮಂತ್ ದೇ ಯೂಸ್ ಟು ಕಾಲ್ ಮೀ ಫಾರ್ ದ ಸ್ಕ್ಯಾನ್. ಅಲ್ಲೇ ಹಾಸ್ಪಿಟ್ಲಲ್ಲಿ ಇದ್ದೆ, ಸೊ ಅಲ್ಲೇ ಜಸ್ಟ್ ಸ್ಕ್ಯಾನ್ ಮಾಡಿಸ್ಕೊತಾ ಇದ್ದೆ ನಾನು ಅವ್ರ ಹತ್ರ. ಸೊ ಎವ್ರಿ ಟೈಮ್ ಇಟ್ ವಾಸ್ ಗ್ರೋಯಿಂಗ್ ವೆರಿ ವೆಲ್. ಆಲ್ ದ ಸೆಂಟ್ರಲ್ಸ್ ವೇರ್ ನೈಸ್. ಸೊ ಆನ್ May 16th they gave the due date for me. So May 8th, 2018 at 6:49 my son was born at 6:49 p.m. 3.4 kg
Oh, that's a huge baby. Tumma doddu magu. Okay. What was your reaction when you saw your baby for the first time? It was a normal delivery. So there also it was a struggle for me because I just had a spotting and I just went, the doctor ಹೇಳಿದ್ರು ಇವತ್ತು ಬೇಡ. ಆ ಒಂದು ಡೆಲಿವರಿ ಆಗಕ್ಕೆ ಮುಂಚೆನೂ ಯು ಹ್ಯಾಡ್ ಸಮ್ ಮೆಡಿಕಲ್ ಇಶ್ಯೂಸ್? ಮೆಡಿಕಲ್ ಇಶ್ಯೂ ಡೆಲಿವರಿ ಟೈಮಲ್ಲಿ. ಓಕೆ ಓಕೆ. ಸೊ ಐ ಹ್ಯಾಡ್ ಸ್ಪಾಟಿಂಗ್. ಸೊ ಇಮಿಡಿಯೇಟ್ಲಿ ನಾನು ಹಾಸ್ಪಿಟ್ಲಿಗೆ ಹೋದೆ. ಸೊ ಡಾಕ್ಟರ್ ಹೇಳಿದ್ರು ಇದು ನಾಳೆನೇ ಡೆಲಿವರಿ ಆಗೋದು, ಸೊ ಯು ಗೋ ಕಮ್ ಬ್ಯಾಕ್ ಇನ್ ದ ನೈಟ್ ಅಂತ ಹೇಳಿದ್ರು. ದೆನ್ ಐ ಸೆಡ್ ನೋ, ಐ ವಿಲ್ ಸ್ಟೇ ಇಯರ್ ಓನ್ಲಿ, ವೈ ಐ ಶುಡ್ ಟೇಕ್ ರಿಸ್ಕ್, ಬೇಡ ಇಲ್ಲೇ ಇರ್ತೀನಿ ಅಂತ. ಸೊ ಇಟ್ ವಾಸ್ ಲಾಂಗ್ ಪ್ರೋಸೆಸ್. ನಾರ್ಮಲ್ ಡೆಲಿವರಿ ಅಂದರೆ ಇಟ್ ಹ್ಯಾಸ್ ಟು ಕಮ್. ಸೊ ಅವ್ರು ಹೇಳಿದ್ರು ಇಟ್ ವಿಲ್ ಟೇಕ್ ಟುಮಾರೋ, ಮಧ್ಯರಾತ್ರಿನೂ ಆಗ್ಬೋದು ಇಲ್ಲ ನಾಳೆನೂ ಆಗ್ಬೋದು ಅಂತ. ಐ ಜಸ್ಟ್ ಪ್ರೇಡ್, ಬೇರೆ ನನಗೆ ಆದಷ್ಟು ಬೇಗ ನೋವಿಲ್ದಂಗೆ ನನ್ನ ಬೇಗ ಟೈಮಲ್ಲಿ ಡೆಲಿವರಿ ಮಾಡಪ್ಪ, ನನ್ನ ಮಗು ನೋಡಬೇಕು ಅನ್ನೋದು. ಸೊ ಡಾಕ್ಟ್ರ್ ಹೇಳಿದ್ರು ನಾನಿದ್ದರೆ ನಾನು ಮಾಡ್ತೀನಿ, ಇಲ್ಲಾಂದರೆ ಡ್ಯೂಟಿ ಡಾಕ್ಟ್ರ್ ಮಾಡ್ತಾರಮ್ಮ, ನಂಗೆ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದೆ ಅಂತ. ಸೊ ಅವ್ರು ಒ ಪಿ ಡಿಗೆ ಬಂದರು, 4 o'clock ಒ ಪಿ ಡಿಗೆ ಬಂದರು. ಬಟ್ ಬೈ ದ ಟೈಮ್ ಐ ವಾಸ್ ಲೈಕ್ 6:49 PM ಮಗು ಹುಟ್ಟಿತ್ತು, ಡೆಲಿವರಿ ಆಯ್ತು, ನಾರ್ಮಲ್ ಡೆಲಿವರಿ. ಅಲ್ಲೂ ಕೂಡ ಡಾಕ್ಟ್ರ್ ಹೇಳಿದ್ರು ರಿಸ್ಕ್ ತೊಗೊಂಡು ಮಾಡ್ಕೊತಾ ಇದೆಯಾ ನೀನು, ಸಿ ಸೆಕ್ಷನ್ಗೆ ಹೋಗೋಣ ಅಂತ. ಸೊ 9 centimeter ನನಗೆ ಓಪನ್ ಆದಾಗ ಐ ಕುಡ್ ನಾಟ್ ಕಂಟ್ರೋಲ್, ತುಂಬ ಪೇಯ್ನ್ ಸ್ಟಾರ್ಟ್ ಆಗೋಯ್ತು. ಸೊ ಆವಾಗ ನಾನು ಅವ್ರಿಗೆ ಹೇಳಿದೆ, ಡಾಕ್ಟರ್ ದಯವಿಟ್ಟು ನನಗೆ ಸಿ ಸೆಕ್ಷನ್ಗೆ ಕರ್ಕೊಂಡು ಹೋಗಿ ಅಂತ. ಆವಾಗ ಅವ್ರು ಬಯಕ್ಕೆ ಸ್ಟಾರ್ಟ್ ಮಾಡಿದ್ರು, ಇಷ್ಟೊಂದು 9 centimeter ತನಕ ವೆಯ್ಟ್ ಮಾಡಿದ್ದೀನಿ, 1 centimeter ಯಾಕೆ ನೀನು ಸಿ ಸೆಕ್ಷನ್ಗೆ, ಟ್ರೈ ಯು ಕ್ಯಾನ್ ಡೂ ಇಟ್ ಅಂತ. ಸೊ ಸ್ವಲ್ಪ ನಂಗೆ ಪುಷ್ ಮಾಡೋಕ್ಕಾಗ್ತಿಲ್ಲ, ಪೋಸ್ಟೀರಿಯರ್ ಪೊಸಿಷನ್ ಎಲ್ಲ ಕೊಟ್ಟು ಪುಷ್ ಮಾಡಿ ನನ್ನ ಕೈಗೆ ಜಸ್ಟ್ ಬೇಬಿ ಕೊಟ್ಟರು. ದ ಟೀಯರ್ಸ್, ಹ್ಯಾಪಿ ಟೀಯರ್ಸ್ ಕೇಮ್. ಐ ಜಸ್ಟ್ ಹಗ್ಡ್ ಮೈ ಬೇಬಿ. There we kept, me and ನನ್ನ ಹಸ್ಬೆಂಡ್. ಅಲ್ಲಿ ನನ್ನ ಮಗನ್ನ ಪೆಟ್ ನೇಮ್ ಆಗಿ ಜಾಯ್ ಅಂತ ಕರಿಬೇಕು ಅನ್ನೋದು ನಮ್ಮದು ನಿರ್ಧಾರ ಆಯಿತು. ವಿ ಸೆಡ್ ಥ್ಯಾಂಕ್ ಯು ಟು ಗಾಡ್, ಇಟ್ ವಾಸ್ ಅನ್ ಹೆಲ್ದಿ ಬೇಬಿ. ಈಗ ನಿಮ್ಮ ಮಗನಿಗೆ ಎಷ್ಟು ವಯಸ್ಸಾಗಿದೆ ಸರ್? ಈಗ 6 ವರ್ಷ ಆಗಿದೆ ಫಸ್ಟ್. ಇನ್ನು ನೆಕ್ಸ್ಟ್ ಇನ್ನೊಂದು 20 days ಹೋದರೆ ಇಲ್ ಬಿ ಕಂಪ್ಲೀಟಿಂಗ್ 6 years. 6 ವರ್ಷಗಳ ಒಂದು ಮಗುವನ್ನು ದೇವರು, ಅದು ಸುಂದರವಾಗಿರ್ತಕ್ಕಂಥ ಒಂದು ಮಗು, ಬುದ್ಧಿವಂತನಾಗಿರ್ತಕ್ಕಂಥ ಒಂದು ಮಗುವನ್ನು ಕೊಟ್ಟಿದ್ದೀರಾ. ಎಷ್ಟು ಯೌವನಸ್ಥರಿಗೆ ಮಕ್ಕಳಾಗ್ತಿಲ್ಲ, ಅವರಿಗೆ ನಿಮ್ಮ ಅನುಭವದಿಂದ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಫಸ್ಟ್ರೇ ನಮ್ಮ ಮನುಷ್ಯನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ದೇವ್ರು ನಡೆಸ್ತಾನೆ. ನಮ್ಮ ಆಲೋಚನೆ ಬೇರೆ, ದೇವರ ಆಲೋಚನೆ ಬೇರೆ. ಆತನ ಸಮಯ ಬಂದಾಗ ನನಗೆ ಬೇಡ ಅಂದರೂ ನಂಗೆ ತುಂಬಿಸ್ಕೊಡ್ತಾನೆ. ಅದೇ ಮಗು ಆಕೆಗೆ ಬೇಡ ಆಗಿತ್ತು, ಆಗಿಲ್ಲ ಮಗು, ಪಪಾಯ ತಿನ್ಬಿಡೋಣ, ಪೈನಾಪಲ್ ತಿನ್ಬಿಡೋಣ, ಕ್ಲಿಯರ್ ಆಗಿಬಿಡ್ತದೆ, ಪೀರಿಯಡ್ಸ್ ಮುಖಾಂತರ ಬಂದ್ಬಿಡ್ತದೆ ಅಂತ ಅಂದ್ಕೊಂಡಿದ್ವಿ. ಆದರೆ ದೇವರು ಸಿದ್ಧ ಮಾಡಿದಾಗ ಯಾವ ಮನುಷ್ಯನೂ ದೂರ ಮಾಡೋಕ್ಕಾಗಲ್ಲ. ದೇವರು ಕೊಡೋ ಸಮಯದಲ್ಲಿ ಕೊಟ್ಟೇ ಕೊಡ್ತಾನೆ. ಆದರೆ ನಾವು ನಂಬಿಕೆ, ನಾನು ಕಳ್ಕೊಂಡಂಗೆ ಯಾರೂ ಕಳ್ಕೊಳ್ಬಾರ್ದು. ಆತನ ತೋರಿಸ್ತಾ ಒಂದು ಕ್ಷಣದಲ್ಲಿ ನಾವು ನಂಬಿಕೆಯನ್ನು ಹೆಚ್ಚಾಗಿ ಪಡ್ಕೊಂಡು ಆತನ ಸನ್ನಿಧಾನಕ್ಕೆ ಬಂದರೆ ಖಂಡಿತವಾಗಲೂ ಆತನ ಆಲೋಚನೆ ಪ್ರಕಾರ, ಆತನ ನಿಮಿತ್ತ ಪ್ರಕಾರ ಎಲ್ಲವನ್ನ ಸೂಚಿಸ್ತಾನೆ. ನೈಮಿ, ಒಂದು ಲಾಸ್ಟ್ ಕ್ವೆಶ್ಚನ್ ಬಿಫೋರ್ ವಿ ಕ್ಲೋಸ್. ಬಹಳಷ್ಟು ಸಹೋದರಿಯರು ನಿನ್ನಂತೆ ಲೋಕದಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥವ್ರು ಮಕ್ಕಳಾಗದೇ ಇರುವಂಥ ಹೆಣ್ಮಕ್ಳು ಎಷ್ಟೋ ಜನ ಇರ್ತಾರೆ. ಅವ್ರಿಗೆಲ್ಲ ನೀವು ಹೇಳ್ತಕ್ಕಂಥ ನೀತಿ ಪಾಠ ಏನು? ನೀವು ಪಟ್ಟಂಥ ಕಷ್ಟದಿಂದ, ನೀವು ಹೋದಂಥ ಸವಾಲುಗಳು, 1 ಅಲ್ಲ 2 ಅಲ್ಲ 3 ಬಾರಿ ನೋವನ್ನು ತಿಂದಿರ್ತಕ್ಕಂಥ ತಾಯಿ ನೀವು. ಓಕೆ, ಯು ಕುಡ್ ಹ್ಯಾವ್ ಬೀನ್ ಅ ಮದರ್ ಆಫ್ 4. You could have been a mother of 4 children, but God gave you a son who's as good as 4 sons. You know, I mean, when we look at him, ಆತನನ್ನು ನೋಡಿದಾಗ ಆತನು ಮಾತನಾಡ್ತಕ್ಕಂಥ ರೀತಿ ಇರಬಹುದು, ಅವನ ಒಂದು ತಲಾಂತನ ನಾವು ನೋಡಿದಾಗ, he looks like 4 sons all combined together. ದೇವರು ನಿಮ್ಮನ್ನು 4 ಮಕ್ಕಳನ್ನು ಸೇರಿ ಒಂದು ಮಗನನ್ನು ಕೊಟ್ಟಿದ್ದಾರೆ. ಸೊ ಈ ಮೂಲಕ ನೀವೇನು ತಿಳಿಸ್ತೀರಾ? ಹೆಣ್ಣು ಮಕ್ಕಳು ಬಹಳಷ್ಟು ಜನರಿಗೆ ಟರ್ಮಿನೇಷನ್ ಆಗಿರಬಹುದು, ಮಗು ಆಗದೇ ಇರಬಹುದು, ಅವ್ರಿಗೆ ನೀವೇನು ಹೇಳ್ತೀರಾ? ನಾನು ಅವ್ರಿಗೆ ಹೇಳ್ತೀನಿ, ದೇವ್ರ ಮೇಲೆ ನಂಬಿಕೆ ಇಡಿ. ಆತನ ಸಮಯದಲ್ಲಿ ಆತನು ಕೊಡ್ತಾನೆ. ನಾವು ಅದಕ್ಕೆ ವೆಯ್ಟ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು.
ಡಾಕ್ಟರ್ ಸೆಕೆಂಡರಿ ಇರ್ಬೋದು. ನಿಮ್ಗೆ ಏನೇ ಇದ್ರೂ ಆ ಏಜಿಗೆ ಹೋಗ್ಬಿಟ್ಟು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡು ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮೂಲಕ ಮಕ್ಕಳನ್ನು ಮಾಡ್ಕೊಳ್ಳಿ. ಹೆದರಬೇಡಿ, ದೇವರು ಯಾವಾಗಲೂ ಕೊಟ್ಟೇ ಕೊಡ್ತಾನೆ. ನೀವು ತಂದೆ ತಾಯಿ ಆಗೋಕ್ಕೆ ದೇವರು ಆಶೀರ್ವದಿಸ್ತಾನೆ. ರವಿ ಆ್ಯಂಡ್ ನಯೋಮಿ, ದೇವರು ನಿಮ್ಮನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ. ನೀವು ಬಂದು ನಮಗೆ ಕೊಟ್ಟಿರ್ತಕ್ಕಂಥ ಈ ಸಾಕ್ಷಿ, ಅದರಲ್ಲೂ ನಿಮ್ಮ ನೋವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಬೇರೆಯವರ ಒಂದು ಲಾಭಕ್ಕಾಗಿ, ಆತ್ಮಿಕ ಲಾಭಕ್ಕಾಗಿ ನಾವು ಅದನ್ನು ಅಪ್ರಿಷಿಯೇಟ್ ಮಾಡ್ತೀವಿ. ದೇವರು ನಿಮ್ಮಿಬ್ಬರನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ. ವಿಶೇಷವಾಗಿ ನಿಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಆ ಮುದ್ದು ಮಗನನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ ಅಂತಕ್ಕಂಥ ನಮ್ಮ ಪ್ರಾರ್ಥನೆ. ದೇವರು ನಿಮ್ಮಿಬ್ಬರನ್ನ ಮತ್ತು ನಿಮ್ಮ ಮಗನನ್ನು ಆಶೀರ್ವದಿಸಲಿ. ನಮಸ್ಕಾರ. ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮಸ್ಕಾರ. ನಮಸ್ಕಾರ.